ನಮಸ್ತೆ. ನನ್ನ ಎಲ್ಲ ಅದ್ಭುತವಾದ ಚೈತನ್ಯ ಶಕ್ತಿಗಳೇ, ಹಲವಾರು ಬಗೆಯ ವಿಡಿಯೋಗಳನ್ನು ನೋಡ್ತಾನೆ ಇರ್ತೀರ. ಆದರೆ ದಯಮಾಡಿ ನಿಮ್ಮ ಮನೆಯಲ್ಲಿ ಯಾವುದೇ ತೆರನಾದಂತಹ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ, ದೀರ್ಘಕಾಲಗಳಿಂದ ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ವಿಡಿಯೋವನ್ನು ದಿನನಿತ್ಯ ವೀಕ್ಷಣೆ ಮಾಡೋದಕ್ಕೆ ಹೇಳಿ. ಅದರ ಫಲ, ಅದರ ರಿಸಲ್ಟ್ ಎರಡೂ ಕೂಡ ಕಮೆಂಟ್ಸ್ನ ಮೂಲಕ ಪ್ರತಿದಿನವೂ ಕೂಡ ನಿಮ್ಮಲ್ಲಾಗುವಂತಹ ಬದಲಾವಣೆಗಳನ್ನು ಬಿತ್ತರಿಸ್ತಾ ಹೋಗಿ ದಯಮಾಡಿ. ಕಾರಣ, ಈ ಒಂದು ಕಾರ್ಯವನ್ನು ಹಲವಾರು ರೇಖಿ ವಿದ್ಯಾರ್ಥಿಗಳಷ್ಟೇ ಅಲ್ಲ, ರೇಖೆ ಅಂದರೆ ಏನು ಅಂತ ತಿಳಿದನೇ ಇರುವಂತಹ ಹಲವಾರು ಮುಗ್ಧ ಜೀವಗಳು ಸಹ ಹಲವಾರು ತೆರನಾದಂತಹ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಆ ಎಲ್ಲ ಜೀವಗಳಿಗೂ ಕೂಡ ಈ ಮೂಲಕ ಸೇವೆಯನ್ನು ಮಾಡುವಂತಹ ಕಾರ್ಯವನ್ನು ಆರಂಭ ಮಾಡ್ತಾ ಇದ್ದೀನಿ. ಹಲವಾರು ಜನ, ನಿಮಗೆ ಮೈಗ್ರೇನ್ ಇರಬಹುದು, ಹೃದಯ ಸಂಬಂಧಿ ಸಮಸ್ಯೆಗಳಿರಬಹುದು, ಶ್ವಾಸಕೋಶದ ಸಮಸ್ಯೆ ಇರಬಹುದು, ಮೂತ್ರಪಿಂಡಗಳ ಒಂದು ಸಮಸ್ಯೆ ಇರಬಹುದು, ಗರ್ಭಕೋಶಗಳಲ್ಲಿರುವಂತಹ ಸಮಸ್ಯೆ ಇರಬಹುದು, ಅಥವಾ ನಿಮ್ಮ ಗಂಟಲಿನಲ್ಲಿರುವಂತಹ ಬೇನೆಗಳಿರಬಹುದು, ಹಲವಾರು ರೀತಿಯ ಸಮಸ್ಯೆಗಳೇ ಇರಲಿ, ಅಥವಾ ಕೆಲವೊಬ್ಬರಿಗೆ ಇಡೀ ಶರೀರದಲ್ಲಿ ನಿಶಕ್ತಿ ಇರುವಂಥದ್ದು, ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ಳಲು ಆಗದಂತಹ ಪರಿಸ್ಥಿತಿಯಲ್ಲಿರುವಂತಹ ವ್ಯಕ್ತಿಗಳಿರಬಹುದು. ದಯಮಾಡಿ ದಿನನಿತ್ಯ ಮಲಗುವ ಮುನ್ನ, ರಾತ್ರಿ ಮಲಗುವ ಮುನ್ನ ನೀವು ಪ್ರತಿನಿತ್ಯ 45 ದಿನಗಳ ಕಾಲ ಅವಿರತವಾಗಿ ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡಿ ಮಲಗುವಂಥದ್ದನ್ನ ಮಾಡಿ. ಇಲ್ಲಿ ಜಾಗೃತ ಆಗುವಂತಹ ಅದ್ಭುತವಾದ ಶಕ್ತಿಗಳು ಖಂಡಿತವಾಗಲು ನಿಮ್ಮ ಆರೋಗ್ಯದಲ್ಲಿ ಅದ್ಭುತವಾದ ಸುಧಾರಣೆಯನ್ನು ತರುವಂಥದ್ದಾಗತ್ತೆ. ಅದ್ಭುತಪೂರ್ಣವಾದಂತಹ ಆರೋಗ್ಯ ನಿಮ್ಮದಾಗುವಂಥದ್ದಾಗತ್ತೆ. ನಿಮ್ಮ ಅದ್ಭುತವಾದಂತಹ ಪ್ರತಿರೂಪಗಳಲ್ಲಿ ಒಂದಾದಂತಹ ಬಾಡಿ ಎಲಿಮೆಂಟ್ಸ್, ಈ ಒಂದು ಪ್ರತಿರೂಪ ಜಾಗೃತ ಆಗೋ ಮೂಲಕ ನಿಮ್ಮ ಶರೀರದಲ್ಲಿರುವಂತಹ ಎಲ್ಲ ಬೇನೆಗಳು ತನ್ನಂತೆ ತಾನೇ ಉಪಶಮನ ಆಗುವ ಮೂಲಕ ಅದ್ಭುತವಾದಂತಹ ಚೈತನ್ಯ ಶಕ್ತಿ ಪುಟಿದೇಳುವಂತಹ ಕಾರ್ಯ ಆಗುತ್ತೆ. ಹಾಗಾಗಿ ಈ ಒಂದು ಕಾರ್ಯವನ್ನು ಆರಂಭ ಮಾಡೋಣ. ಮೊದಲಿಗೆ ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡ್ತಾ ಇರುವಂತಹ ಎಲ್ಲ ಅದ್ಭುತವಾದ ಚೈತನ್ಯಗಳಲ್ಲಿ ಒಂದು ವಿನಂತಿ, ಈ ಅದ್ಭುತವಾದಂತಹ ಕಾರ್ಯಕ್ಕೆ ನೀವು ಒಳಗಾಗ್ತಾ ಇದ್ದೀರಾ. ಇಂತಹ ಸಂದರ್ಭದಲ್ಲಿ ಮೊದಲಿಗೆ ನಿಮಗೆ ಜನ್ಮವನ್ನು ನೀಡಿದಂತಹ ನಿಮ್ಮ ತಂದೆ ತಾಯಿಗಳು ನಿಮ್ಮ ಜೀವನಕ್ಕೆ ಬೇಕಾದ ಎಲ್ಲವನ್ನ ನೀಡಿರ್ತಾರೆ. ಅಂತಹ ಕಣ್ಣಿಗೆ ಕಾಣುವ ದೇವತೆಗಳಿಗೆ ನಮಸ್ಕಾರವನ್ನು ಮಾಡಿ, ಅವರ ಸ್ಮರಣೆಯನ್ನು ಮಾಡುವ ಮೂಲಕ ಅವರ ಪಾದ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ಅವರ ಆಶೀರ್ವಾದದೊಟ್ಟಿಗೆ ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡುವಂಥದ್ದಾಗಲಿ. ಹಾಗೆ ಭಗವಂತ ನನ್ನ ಭಾಗದಲ್ಲಿ ಇರುವಂತಹ ಎಲ್ಲ ಕೆಟ್ಟ ಕರ್ಮ ಫಲಗಳನ್ನು ಕರಗಿಸುವ ಮೂಲಕ ನನಗೂ ಕೂಡ ಈ ಎಲ್ಲ ಶಾರೀರಿಕ ಬೇನೆಗಳಿಂದ ಮುಕ್ತವಾಗಲು ಅನುವು ಮಾಡಿಕೊಡಿ ಅಂತ ನಿಮ್ಮ ಇಷ್ಟ ದೈವದಲ್ಲಿ, ನಿಮ್ಮ ಆರಾಧ್ಯ ದೈವದಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಗುರುರಾಯರಿರಬಹುದು, ಅಮ್ಮನವರಿರಬಹುದು, ಅವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವ ಮೂಲಕ ಶ್ರೀಮನ್ ನಾರಾಯಣರೇ ಧನ್ವಂತರಿಯ ಸ್ವರೂಪದಲ್ಲಿ ಅದ್ಭುತವಾದಂತಹ ಚಿಕಿತ್ಸೆಯನ್ನು ನೀಡುವಂತಹ ದಿವ್ಯವಾದ ಅಮೋಘವಾದಂತಹ ಕಾರ್ಯ ನಡೆಯುವಂಥದ್ದಾಗತ್ತೆ. ಜಗನ್ಮಾತೆ ಆದಿಪರಾಶಕ್ತಿ ಮಾತೆ ಅನ್ನಪೂರ್ಣೇಶ್ವರಿ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ಈ ವಿಡಿಯೋವನ್ನು ನೋಡುವಂತಹ ಪ್ರತಿಯೊಬ್ಬ ವೀಕ್ಷಕರೊಟ್ಟಿಗೂ ಸಹ ನನ್ನ ಅನಾಹತ ಚಕ್ರಗಳಿಂದ ಅದ್ಭುತವಾದಂತಹ ಸಂಪರ್ಕ ನಳಿಗೆಗಳು ಜಾಗೃತಗೊಳ್ಳುವ ಮೂಲಕ ಜಗನ್ಮಾತೆ ಆದಿಪರಾಶಕ್ತಿ
ನಿಮ್ಮ ಶರೀರದಲ್ಲಿ ವಿಶೇಷಪೂರ್ಣವಾದಂತಹ ಶಕ್ತಿ ಸಂಚಾರ ಆಗುವಂಥದ್ದಾಗತ್ತೆ. ನಿಮ್ಮ ಬೆನ್ನಿನ ಹಿಂಭಾಗದಲ್ಲಿ ಅದ್ಭುತವಾದಂತಹ ಬ್ರಹ್ಮಾಂಡದ ಸಂಕೇತಗಳು ಜಾಗೃತ ಆಗುವ ಮೂಲಕ ನಿಮ್ಮ ಆರೋಗ್ಯ ಸುಧಾರಣೆಗೆ ಬೇಕಾದಂತಹ ನಳಿಗೆಗಳು ಜಾಗೃತ ಆಗುವಂಥದ್ದಾಗುತ್ತೆ. ನಿಮಗೆ ಬೇನೆ ಇರುವಂತಹ ಭಾಗಗಳಲ್ಲಿ ವಿಶೇಷಪೂರ್ಣವಾದಂತಹ ಸಂಕೇತಗಳು ಜಾಗೃತ ಆಗುವ ಮೂಲಕ ಅಲ್ಲಿರುವಂತಹ ಎಲ್ಲ ಬ್ಲಾಕೇಜಸ್ ಹೊರತೆಗೆಯುವಂತಹ ಕಾರ್ಯ ಆರಂಭ ಆಗುತ್ತೆ. ಜಗನ್ಮಾತೆ ಆದಿಪರಾಶಕ್ತಿ ಈ ಅದ್ಭುತವಾದಂತಹ ಕಾರ್ಯದಲ್ಲಿ ನನ್ನ ಎಲ್ಲ ಅದ್ಭುತವಾದ ಚೈತನ್ಯ ಶಕ್ತಿಗಳಲ್ಲಿರುವಂತಹ ಅನಾರೋಗ್ಯ ಸಮಸ್ಯೆಯನ್ನು ಹೊರತೆಗೆಯುವಲ್ಲಿ ನಿಮ್ಮ ಅನುಗ್ರಹ, ಆಶೀರ್ವಾದ, ರಕ್ಷಣೆ ನನಗೂ ಹಾಗೂ ನನ್ನ ಅದ್ಭುತವಾದ ಚೈತನ್ಯ ಶಕ್ತಿಗಳಿಗೂ ದೊರೆಯುವಂತಾಗಲಿ. ಶ್ರೀ ಗಣೇಶನೇ, ಸಪ್ತರ್ಷಿಗಳೇ, ಈ ಅದ್ಭುತವಾದ ಕಾರ್ಯಗಳಲ್ಲಿ ಬ್ರಹ್ಮಾಂಡದ ಶಕ್ತಿಯನ್ನು ಸಂಚರಿಸುವಂತಹ ಅದ್ಭುತವಾದ ಸಂಪರ್ಕ ನಳಿಗೆಗಳು ಜಾಗೃತಗೊಳ್ಳುವ ಮೂಲಕ ನನ್ನ ಪ್ರತಿಯೊಬ್ಬ ವೀಕ್ಷಕರಲ್ಲೂ ದಿವ್ಯವಾದ ನಳಿಗೆಗಳು ಜಾಗೃತಗೊಳ್ಳುವಂತಾಗಲಿ. ಒಂದು ನಿಮಿಷಗಳ ಕಾಲ ಹಾಗೆ ಕಣ್ಮುಚ್ಚಿ ನಿಮ್ಮಲ್ಲಿ ಇರುವಂತಹ ಸಮಸ್ಯೆಗಳತ್ತ ನಿಮ್ಮ ಸಂಪೂರ್ಣ ಗಮನವನ್ನು ನೀಡಿ. ನೀವು ಎದುರಿಸುತ್ತಿರುವಂತಹ ಶಾರೀರಿಕ ಬೇನೆಗಳತ್ತ ನಿಮ್ಮ ಗಮನವನ್ನು ನೀಡಿ. ರಚಿಸಿರುವಂತಹ ಎಲ್ಲ ಸಂಕೇತಗಳ ಫಲದಿಂದಾಗಿ ಹಾಗೆ ನಿಮ್ಮ ನೇತ್ರಗಳನ್ನು ತೆರೆಯುವಂತಹ ಕಾರ್ಯವನ್ನು ಮಾಡಿ. ಅಲ್ಲಿರುವಂತಹ ಎಲ್ಲ ಬ್ಲಾಕೇಜಸ್ ನಿಮ್ಮ ನೋವಿಗೆ, ನಿಮ್ಮ ಅನಾರೋಗ್ಯ ಸಮಸ್ಯೆಗೆ ಕಾರಣೀಭೂತವಾದಂತಹ ಎಲ್ಲ ತೆರನಾದಂತಹ ಬ್ಲಾಕೇಜಸ್, ಆ ಎಲ್ಲ ತಡೆಗಳು ಪ್ರಾಣ ಶಕ್ತಿಯನ್ನು ಸಂಚಾರ ಮಾಡಲು ಅನುವು ಮಾಡದೆ ಇರುವಂತಹ ಎಲ್ಲ
ಜಗನ್ಮಾತೆ ಆದಿಪರಾಶಕ್ತಿ ಆ ನೋವುಗಳ ಬಗ್ಗೆ ಸಂಪೂರ್ಣವಾಗಿ ನಿಮ್ಮ ಗಮನವನ್ನು ಇರಿಸಿ ಸಂಪೂರ್ಣವಾಗಿ ಪ್ರತಿಯೊಂದು ಆ ನೋವಿಗೆ ಸಂಬಂಧಪಟ್ಟ ಎಲ್ಲ ಅಂಗಾಂಗಗಳ ಪ್ರತಿಯೊಂದು ಜೀವಕೋಶಗಳಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಯನ್ನು ಹೊರತೆಗೆಯುವಂತಹ ಅದ್ಭುತವಾದ ನಿಮ್ಮ ಹೃದಯ, ನಿಮ್ಮ ಶ್ವಾಸಕೋಶ, ನಿಮ್ಮ ಮೂತ್ರಪಿಂಡಗಳಲ್ಲಿ ಇರುವಂತಹ ಎಲ್ಲ ಬ್ಲಾಕೇಜಸ್ ಪ್ರತಿಯೊಂದು ಜೀವಕೋಶಗಳಲ್ಲಿ ಆವರಿಸಿರುವಂತಹ ಎಲ್ಲ ಬ್ಲಾಕೇಜಸ್ ಸಂಪೂರ್ಣವಾಗಿ ಹೊರತೆಗೆಯುವಂತಹ ಪ್ರಕ್ರಿಯೆ ನಡೀತಾ ಇರುತ್ತೆ. ಜಗನ್ಮಾತೆ ಆದಿಪರಾಶಕ್ತಿ ಜಗನ್ಮಾತೆ ಆದಿಪರಾಶಕ್ತಿ ನಿಮ್ಮ ಅನುಗ್ರಹದಿಂದ ಅದ್ಭುತವಾದಂತಹ ಬ್ರಹ್ಮಾಂಡದ ಶಕ್ತಿ ನನ್ನ ಹಸ್ತಗಳಲ್ಲಿ ಸಂಚಾರಗೊಳ್ಳುವಂತಾಗಲಿ. ನಿಮ್ಮ ಅನುಗ್ರಹದಿಂದ, ವಿಘ್ನೇಶ್ವರರ ಅನುಗ್ರಹದಿಂದ, ಗುರುರಾಯರ ಅನುಗ್ರಹದಿಂದ ನನ್ನ ಹಸ್ತದಲ್ಲಿನ ಪ್ರತಿಯೊಂದು ಬೆರಳುಗಳಲ್ಲೂ ಬ್ರಹ್ಮಾಂಡದ ಅದ್ಭುತವಾದ ಸಂಪರ್ಕ ನಳಿಗೆಗಳು ಜಾಗೃತಗೊಳ್ಳುವ ಮೂಲಕ ವಿಶೇಷವಾದಂತಹ ಸಂಕೇತಗಳು ಜಾಗೃತಗೊಳ್ಳುವ ಮೂಲಕ ಅಶ್ವಿನ ದೇವತೆಗಳ ಹಾಗೂ ಶ್ರೀಮನ್ನಾರಾಯಣರ ಅನುಗ್ರಹದಿಂದ ಅದ್ಭುತವಾದಂತಹ ಶಕ್ತಿ ಸಂಚಾರ ಆಗುವಂತಹ ಬ್ರಹ್ಮಾಂಡದ ನಳಿಗೆಗಳು ಜಾಗೃತಗೊಳ್ಳಲಿ. ರೇಖೆಗೆ ಧನ್ಯವಾದಗಳು. ರೇಖೆಯ ಗುರುವೃಂದಕ್ಕೆ ಧನ್ಯವಾದಗಳು. ರೇಖೆಯ ನನ್ನ ಗುರುಗಳಿಗೆ ಧನ್ಯವಾದಗಳು ಹಾಗೂ ರೇಖಿ ಸಾಧಕಿ ಗೀತಾ ಚಂದ್ರಶೇಖರ್ ನನಗೆ ಧನ್ಯವಾದಗಳು. ಜಗನ್ಮಾತೆ ಆದಿಪರಾಶಕ್ತಿ ಗುರು ರಾಘವೇಂದ್ರ ಜಗನ್ಮಾತೆ ಈಗ ಜಗನ್ಮಾತೆಯ ಅನುಗ್ರಹದಿಂದ, ಅಮ್ಮನವರ ಅನುಗ್ರಹದಿಂದ, ಶ್ರೀಮನ್ನಾರಾಯಣರ ಅನುಗ್ರಹದಿಂದ, ವಿಘ್ನೇಶ್ವರರ ಆಶೀರ್ವಾದದೊಂದಿಗೆ ನಿಮ್ಮ ಆ ಜಾಗದಲ್ಲಿ ಅದ್ಭುತವಾದಂತಹ ಜೀವಶಕ್ತಿ, ಪ್ರಾಣಶಕ್ತಿ ಸಂಚರಿಸುವಂತಹ ಕಾರ್ಯವನ್ನು ಮಾಡೋಣ. ಅಮ್ಮನವರ ಅನುಗ್ರಹ ಆಶೀರ್ವಾದ ತಮ್ಮೆಲ್ಲರ ಮೇಲಿರಲಿ ಅಂತ ಭಾವಿಸ್ತಾ ಈ ಒಂದು ಕಾರ್ಯವನ್ನು ನಡೆಸ್ತಾ ಇದ್ದೀನಿ.
ಆ ಅಂಗಾಂಗಗಳಲ್ಲಿ ಇರುವಂತಹ ಎಲ್ಲ ಬೇನೆಗಳು ಉಪಶಮನ ಆಗುವಂತೆ ಅದ್ಭುತವಾದಂತಹ ಪ್ರಾಣಶಕ್ತಿ ನಿಮ್ಮ ಶರೀರದ ಅಂಗಾಂಗಗಳಲ್ಲಿ ಜಾಗೃತಗೊಳ್ಳುವಂತಾಗಲಿ. ಪ್ರತಿಯೊಂದು ಅಂಗಾಂಗಗಳು ಸುಸ್ಥಿತಿಗೆ ಮರಳುವಂತಾಗಲಿ. ಅಶ್ವಿನ ದೇವತೆಗಳೇ, ಆ ನಿಮ್ಮ ಅಂಗಾಂಗಗಳಲ್ಲಿ ತಮ್ಮ ಹಸ್ತವನ್ನು ಸ್ಪರ್ಶ ಮಾಡಿದರೆ ಅಂತ ಪರಿಭಾವಿಸಿ ವಿಶೇಷಪೂರ್ಣವಾದಂತಹ ಶಕ್ತಿಯ ಸಂಚಾರ ಆಗುವಂತಹ ಅನುಭವ ಹಲವಾರು ವರ್ಷಗಳ ಹಿಂದೆ ನೀವು ಹೇಗೆ ಆರೋಗ್ಯಪೂರ್ಣರಾಗಿದ್ದೀರಿ, ಮತ್ತದೇ ಆರೋಗ್ಯ ನಿಮಗೆ ಮರಳಿ ಬರ್ತಾ ಇದೆ. ದೇವಾನುದೇವತೆಗಳ ಕೃಪೆಯಿಂದಾಗಿ, ಜಗನ್ಮಾತೆಯ ಅನುಗ್ರಹದಿಂದ ಅದ್ಭುತವಾದ ಶಕ್ತಿ ಸಂಚಾರ ಆಗುವ ಮೂಲಕ ನೀವೆಲ್ಲರೂ ಕೂಡ ಬ್ರಹ್ಮಾಂಡದ ಚಿಕಿತ್ಸೆಗೆ ಒಳಗಾಗ್ತಾ ಇದ್ದೀರಾ. ಜಗನ್ಮಾತೆಯ ಅನುಗ್ರಹದಿಂದ ಅದ್ಭುತವಾದ ಶಕ್ತಿಯ ಸಂಚಾರ ಆಗುವಂತಹ ದಿವ್ಯವಾದ ಪ್ರಕ್ರಿಯೆ ನಡೀತಾ ಇದೆ. ಐಂ ಹ್ರೀಂ ಶ್ರೀಂ ಶ್ರೀ ಲಲಿತಾ ಪರಮೇಶ್ವರೈ ನಮಃ. ಓಂ ಜಗನ್ಮಾತೆ ಆದಿಪರಾಶಕ್ತಿ ಭಿಂದೋತ್ರಿಕೋಣ ವಸುಕೋಣ ದಶಾವಾಯುಗ್ಮ ಮನ್ವಸ್ತ್ರ ನಾಗಧಳ ಷೋಡಶ ಪತ್ರಯುಕ್ತಂ ಋತಂತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರರಾಜ ಉದಿತ ಪದದೇವತಾಯ. ಜಗನ್ಮಾತೆ ಆದಿಪರಾಶಕ್ತಿ ಮಾತೆ ಅನ್ನಪೂರ್ಣೇಶ್ವರಿ ಕೃಪಾ ಕಟಾಕ್ಷ ಸಿದ್ಧಿರಸ್ತು, ಸಕಲ ಇಷ್ಟಾರ್ಥ ಸಿದ್ಧಿರಸ್ತು. ಜಗನ್ಮಾತೆ ಆದಿಪರಾಶಕ್ತಿ. ಪ್ರತಿನಿತ್ಯ ರಾತ್ರಿ ಮಲಗುವ ಮುನ್ನ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡುವ ಸಮಯದಲ್ಲಿ ನಿಮಗಾಗುವಂತಹ ಅನುಭವಗಳತ್ತ ನಿಮ್ಮ ಗಮನವನ್ನು ನೀಡಿ, ವಿಶೇಷವಾದ ಶಕ್ತಿಯ ಸಂಚಾರದಿಂದ ನಿಮ್ಮ ಶರೀರದ ಎಲ್ಲ ಬೇನೆಗಳು ಕೂಡ ಉಪಶಮನ ಆಗುವಂತಹ ದಿವ್ಯವಾದ ಕಾರ್ಯ ಅನುಭವ ಆಗುವಂಥದ್ದಾಗತ್ತೆ. ತಮ್ಮ ಎಲ್ಲರ ಮೇಲೂ ಕೂಡ ಅಮ್ಮನವರ ಅನುಗ್ರಹ ಇರಲಿ. ಶ್ರೀಮನ್ನಾರಾಯಣರ ಅನುಗ್ರಹದಿಂದ, ಅಶ್ವಿನ ದೇವತೆಗಳ ಅನುಗ್ರಹದಿಂದ ನಿಮ್ಮಲ್ಲಿ ವಿಶೇಷಪೂರ್ಣವಾದಂತಹ ಶಕ್ತಿ ಸಂಚರಿಸುವ ಮೂಲಕ ಅದ್ಭುತ ಚೈತನ್ಯಗಳಾಗಿ ಪರಿವರ್ತನೆ ಆಗುವ ಮೂಲಕ ನಿಮ್ಮ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀನಿ. ಜಗನ್ಮಾತೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ರೇಖಿ ರಕ್ಷತಿ ರಕ್ಷಿತಃ. ಧನ್ಯವಾದಗಳು.